ರಾಜ್ಯಾದ್ಯಂತ ಹಲ್ಚಲ್ ಎಬ್ಬಿಸಿದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾದ ಅಂಶಗಳು ಬೆಚ್ಚಿ ಬೀಳಿಸಿವೆ. ಏನೆಲ್ಲ ಉಲ್ಲೇಖವಾಗಿದೆ ಈ ರಿಪೋರ್ಟ್ ನೋಡಿ. ರಾಜ್ಯದಾದ್ಯಂತ ಹಲ್ಚಲ್ ಎಬ್ಬಿಸಿದ್ದ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಜೈಲು ಸೇರಿರುವಂತ ಪ್ರಜ್ವಲ್ ಕೃತ್ಯವನ್ನ ಒಂದೊಂದೇ ಪುಟಗಳು ಬಟಾಬೈಲು ಮಾಡಿವೆ. ಕಾಕಿ ಮುಂದೆ ಕಣ್ಣೀರಿಟ್ಟಿರುವಂತ ಸಂತ್ರಸ್ತೆಯರು ಪ್ರಜ್ವಲ್ ಹೇಯ ಕೃತ್ಯ ಬಿಚ್ಚಿಟ್ಟಿದ್ದಾರೆ. ಮಾಜಿ ಸಂಸದ ಅದೆಂತ ಕ್ರೂರ ಮನಸ್ಸು ಹೊಂದಿದ್ರು ಅನ್ನುವಂತ ಸತ್ಯ ರಿವೀಲ್ ಆಗಿದೆ. ಪ್ರಕರಣದ ಸಂಬಂಧ ಎಸ್ಐಟಿ 1652 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಇದರಲ್ಲಿ 113 ಮಂದಿ ಸಾಕ್ಷಿಗಳ ಹೇಳಿಕೆ, ವೈದ್ಯಕೀಯ ಹಾಗೂ ವೈಜ್ಞಾನಿಕ ದಾಖಲೆಗಳಿದ್ದಾವೆ. ಕೆಆರ್ ನಗರ ತಾಲೂಕಿನ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿರುವಂತದ್ದು ತನಿಖೆಯಲ್ಲಿ ಸಾಬೀತಾಗಿದೆ. ಈ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಎಳೆಯಾಗಿ ಬಿಚ್ಚಿಡಲಾಗಿದೆ. ಸಂತ್ರಸ್ತೆ ಒಳಗೆ ಕರೆದು ಪ್ರಜ್ವಲ್ ರೇವಣ್ಣ ಬಾಗಿಲು ಹಾಕಿದ್ದ. ಏನು ಆಗಲ್ಲ, ಬಟ್ಟೆ ತೆಗಿಯಮ್ಮ ಅಂತ ಹೇಳಿದ್ದ. ಆಗ ಸಂತ್ರಸ್ತೆ, ಅಣ್ಣ ಬಾಗಿಲು ಹಾಕಬೇಡಿ, ಭಯ ಆಗುತ್ತೆ, ದಯಮಾಡಿ ಬಾಗಿಲು ತೆಗೀರಿ ಅಂತ ಹೇಳಿದ್ದಾರೆ. ಏನೇ ಮಾಡಿದ್ರೂ ಬಿಡದಂತ ಪ್ರಜ್ವಲ್ ರೇವಣ್ಣ ಬಲವಂತವಾಗಿ ಬಟ್ಟೆ ಬಿಚ್ಚಿಸಿದ್ರು. ಬಲವಂತವಾಗಿ ಮಂಚದ ಮೇಲೆ ಮಲಗಿಸಿದ, ಕಂಟ್ರೋಲ್ಗೆ ತೆಗೆದುಕೊಂಡು ಅತ್ಯಾಚಾರ ಮಾಡಿದ್ದಾನೆ. ಜೊತೆಗೆ ಪೀಡಿಸುವ ವೇಳೆ ಮೊಬೈಲ್ನಲ್ಲಿ ರೆಕಾರ್ಡ್ ಕೂಡ ಮಾಡಿಕೊಂಡಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದ ಪ್ರಜ್ವಲ್ ಸಂತ್ರಸ್ತೆಗೆ ಬ್ಲಾಕ್ ಮೇಲ್ ಮಾಡ್ತಿದ್ರಂತೆ. ಯಾರಿಗಾದ್ರೂ ಹೇಳಿದ್ರೆ ವಿಡಿಯೋವನ್ನ ನಿನ್ನ ಮಗನಿಗೆ ಕಳಿಸ್ತೇನೆ ಅಂತ ಬೆದರಿಸಿದ್ರಂತೆ. ಹೇಗೆ ತೋಟದ ಮನೆಯಲ್ಲೂ ಸಹ ಬಲಾತ್ಕಾರ ಮಾಡಿದ್ದು ಉಲ್ಲೇಖವಾಗಿದೆ. ತನ್ನ ಮೇಲಿನ ಅತ್ಯಾಚಾರದ ಬಗ್ಗೆ ಹೇಳಿಕೊಂಡ್ರೆ ತನ್ನ ಕುಟುಂಬದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗಬಹುದು ಅಂತ ಸಂತ್ರಸ್ತೆ ಭಯಗೊಂಡಿದ್ದು, ಮಾನ ಮರ್ಯಾದೆಗೆ ಅಂಜಿ ಆ ಸಮಯದಲ್ಲಿ ಈ ವಿಚಾರವನ್ನ ಬಹಿರಂಗಪಡಿಸಿರಲಿಲ್ಲ ಅಂತ ಹೇಳಲಾಗಿದೆ. ಈ ಪ್ರಕರಣದ ಇನ್ನೂ ಹಲವು ಸಾಕ್ಷಿಗಳನ್ನ ಸಂಗ್ರಹಿಸಲಾಗ್ತಾ ಇದೆ. ಅದೇನೇ ಇರಲಿ, ಅಣ್ಣ ಅಂತ ಕಾಲು ಬಿದ್ದರೂ ಕೂಡ ಕರುಣೆ ತೋರದ ಈತನದ್ದು ಎಂತ ಮನಸ್ಥಿತಿ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.